ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಎಷ್ಟು ಅರ್ನ್ ಮಾಡ್ಬೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ಕ್ಯಾಬ್ ಓಡಿಸಿದ್ರೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಮಗೆ ಖರ್ಚು ಎಲ್ಲ, ಊಟದ ಖರ್ಚು, ಗ್ಯಾಸ್ ಖರ್ಚು, ಪೆಟ್ರೋಲ್ ಖರ್ಚು ಎಲ್ಲ ಹೋಗಿ ಲಾಸ್ಟ್ಗೆ ಎಷ್ಟು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀನಿ. ನಾನು ಫಸ್ಟ್ ಟ್ರಿಪ್ ಬಂದು ಏರ್ಪೋರ್ಟ್ಗೆ ಬಂದಿದ್ದೀನಿ. 590 ರೂಪಾಯಿ ಕೊಟ್ಟವ್ರೆ 32 ಕಿಲೋಮೀಟರ್ಗೆ. ನೋಡೋಣ ಎರಡನೇ ಟ್ರಿಪ್ಪು ಎಲ್ಲಿ ಕೊಡ್ತಾರೆ ಅಂತ. ಎರಡನೇ ಟ್ರಿಪ್ಪು ಚಿತ್ತೂರಿಗೆ ಕೊಟ್ಟವ್ರೆ, ಆಂಧ್ರ ಪ್ರದೇಶ. 200 ಕಿಲೋಮೀಟರ್ ಐತೆ. ನೋಡೋಣ, ಡ್ರಾಪ್ ಆದಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಎಷ್ಟು ಕೊಟ್ಟವ್ರೆ ನನಗೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಅಂದರೆ ಪರ್ಮಿಟ್ ದುಡ್ಡು ಮತ್ತು ಟೋಲ್ಸ್ ಇನ್ಕ್ಲೂಡ್ ಇರಲ್ಲ. ಅದನ್ನು ಸಪ್ರೇಟಾಗಿ ನಾವು ಕಸ್ಟಮರ್ ಹತ್ರ ಕೇಳಿಬಿಟ್ಟು ತಗೋಬೇಕಾಗತ್ತೆ. ನೋಡೋಣ ಔಟ್ಪುಟ್ಟು ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು. 200 ಕಿಲೋಮೀಟರ್ ಅಲ್ಲ, ಆರಾಮಾಗಿ ಒಂದು 2 ಅವರ್ 3 ಅವರ್ ಜರ್ನಿ ಮಾಡಿದ್ರೆ 3000 ಒಂದೇ ಸರಿ ಬಂದ್ಬಿಡುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ಟ್ರಾಫಿಕಲ್ಲಿ ಕಷ್ಟಪಡಿದ್ರು ನಮ್ಗೆ ಅಷ್ಟೇ ಉಳಿಯೋದು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಟ್ರಿಪ್ನ ಆಕ್ಸೆಪ್ಟ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಎರಡನೇ ಟ್ರಿಪ್ ಬಂದು ಏರ್ಪೋರ್ಟಿಂದ ಚಿತ್ತೂರಿಗೆ ಬಂತು. ಇಂಟರ್ಸಿಟಿ ಟ್ರಿಪ್ ಅದು ಬಂದು 3373 ರೂಪಾಯಿ ನನಗೆ ಕೊಟ್ಟವ್ರೆ. ಟೋಟಲ್ ಕ್ಯಾಶ್ ಕಲೆಕ್ಟೆಡ್ ಬಂದು 4023 ರುಪೀಸು. ನೋಡಿ, ಇವತ್ತು ನಾನು ಟೋಟಲ್ ಬರೀ ಎರಡೇ ಟ್ರಿಪ್ ಮಾಡಿದ್ದೀನಿ. 2 ಟ್ರಿಪ್ಗೆ ನನಗೆ ಬಂದಿರ್ತಕ್ಕಂಥ ಅಮೌಂಟು 3956 ರೂಪಾಯಿ. 3956 ರೂಪಾಯಿ ಬಂದಿದೆ. ಬರೀ 7 ಟ್ರಿಪ್ ಅಷ್ಟೇ ಮಾಡಿದ್ದೀನಿ. 10 ಅವರ್ಸ್ ಆನ್ಲೈನಲ್ಲಿದ್ದೀನಿ. ಟೋಟಲ್ CNG ಬಂದು ಇದಕ್ಕೆ ನಾನು ಖರ್ಚಾಗಿದ್ದು ಇವತ್ತು 680 ರೂಪಾಯಿ ಬೆಳಗ್ಗೆ ಏರ್ಪೋರ್ಟಲ್ಲಿ ಹಾಕಿದ್ದು. ಟೋಟಲು 300 ಕಿಲೋಮೀಟರ್ ಮೈಲೇಜ್ ಬಂತು ನನಗೆ. 600 ರೂಪಾಯಿ CNG ಹಾಕ್ಸಿರೋದ್ರಲ್ಲಿ 680 ರೂಪಾಯಿ ಏರ್ಪೋರ್ಟಲ್ಲಿ CNG ಹಾಕ್ಸಿದ್ದು. ಅದು 300 ಕಿಲೋಮೀಟರ್ ಬಂತು ಮೈಲೇಜು. ಸೊ ಅದರಿಂದ ನನಗೆ ಲಾಸ್ ಏನಿಲ್ಲ. ಟೋಟಲ್ ಇದು ಫ್ರೆಂಡ್ಸ್ ಇವತ್ತಿನ ಡ್ಯೂಟಿಗಳು. ಅರ್ನಿಂಗ್ಸು 3956. ಇದರಲ್ಲಿ 676 ರೂಪಾಯಿ ನಾವು CNG ಲೆಸ್ ಮಾಡಿದ್ರು 3300 ರೂಪಾಯಿ ಅಂತೂ ನಮಗೆ ಪ್ರಾಫಿಟ್ ಇದೆ. ಓಕೆ, ಸೊ ಇದು ಇವತ್ತಿನ ದಿನ ನಮ್ಮ ಅರ್ನಿಂಗ್ಸು. ಮತ್ತೆ ನಾಳೆ ಭೇಟಿ ಆಗೋಣ. ಥ್ಯಾಂಕ್ ಯು.